ತಮ್ಮದೇ ಸರ್ಕಾರಕ್ಕೆ ಶಾಸಕ ಬಸವರಾಜ್ ಶಿವಗಂಗಾ ಸೆಡ್ಡು ಹೊಡೆದಿದ್ದಾರೆ. ತನ್ನ ಕ್ಷೇತ್ರದಲ್ಲಿ ಪ್ರತ್ಯೇಕವಾಗಿ ಜಾತಿ ಗಣತಿ ಸರ್ವೆ ಮಾಡಿಸಿದ್ದಾರೆ. ಇನ್ನು ಚನ್ನಗಿರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಮೂಲಕ ಸರ್ವೆ ನಡೆಸಿದ್ದಾರೆ. ತಮ್ಮ ಬೆಂಬಲಿಗರ ಮೂಲಕ ಕಾರ್ಯಕರ್ತರ ಮೂಲಕ ಗಣತಿ ಮಾಡಿಸಿದ್ದಾರೆ. ವೋಟರ್ ಲಿಸ್ಟ್ ಹಿಡಿದು ಮನೆ ಮನೆಗೆ ತೆರಳಿ ಜಾತಿ ಗಣತಿ ನಡೆಸಿದ್ದಾರೆ. ತಮ್ಮ ಸರ್ಕಾರದ ಮೇಲೆಯೇ ಶಿವಗಂಗಾ ಸರ್ವೆ ಸಮರ ಸಾರದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹದೇವ್ ನೀಡ್ತಾರೆ. ಮಹದೇವ್, ಶಿವಗಂಗಾ ಅವರು ಇದೇ ಮೊದಲ ಬಾರಿಗಲ್ಲ, ಯೋಜನೆಗಳು ಅಂತ ಬಂದಾಗ, ಸಿಎಂ ಬದಲಾವಣೆ ಅಂತ ಬಂದಾಗ, ಮಂತ್ರಿಗಳನ್ನ ಸೇರ್ಪಡೆಗೊಳಿಸ್ಕೊಳ್ಬೇಕು ಅನ್ನುವಂತಹ ವಿಚಾರ ಬಂದಾಗ ಆಗಾಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದದನ್ನ ಗಮನಿಸಿದ್ದೀವಿ. ಆದರೆ ಜಾತಿ ಗಣತಿ ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಹೈಕಮಾಂಡ್ ಸಂದೇಶ ರವಾನಿಸಿದ್ರು. ಪ್ರತ್ಯೇಕ ಗಣತಿ ಮಾಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ, ಏನು ರಿಯಾಕ್ಷನ್ ಇದೆ ಜನರದ್ದು ಈ ಬಗ್ಗೆ? ಏನು ಶಾಸಕ ಶಿವಗಂಗಾ ಅವರು ಮೊದಲೇ ಹೇಳಿದ್ರು, ಜಾತಿ ಜನಗಣತಿ ವರದಿ ಬಿಡುಗಡೆಗೂ ಮುಂಚೆನೆ ಅವರೊಂದು ಸ್ಪಷ್ಟವಾದಂತ ಮಾತನ್ನ ಹೇಳಿದ್ರು. ಜಾತಿ ಗಣತಿಯನ್ನ ಮಾಡೋಕೆ ಯಾರ ಮನೆಗೆ ಬಂದಿದ್ದಾರೆ, ಯಾವ ರೀತಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ, ನಮ್ಮ ಮನೆಗೂ ಬಂದಿಲ್ಲ, ಬೇರೆ ಯಾರ ಮನೆಗೂ, ನಮ್ಮ ಕ್ಷೇತ್ರದ ಜನರನ್ನು ನಾನು ಕೇಳಿದ್ದೀನಿ, ಯಾರ ಮನೆಗೂ ಬಂದಿಲ್ಲ. ಹೀಗಿರುವಾಗ ಜಾತಿ ಗಣಗಣತಿಯನ್ನ ಮಾಡಿ ಹೇಗೆ ಸರಿಯಾದ ಅಂಕಿಅಂಶಗಳನ್ನ ಕೊಡೋಕೆ ಸಾಧ್ಯ ಅಂತ ಹೇಳಿ ಒಂದು ನೇರವಾದ ಪ್ರಶ್ನೆಯನ್ನ ಮಾಡಿದ್ರು. ಮತ್ತು ಸರ್ಕಾರಕ್ಕೆ ನೇರವಾಗಿ ಒಂದು ಉತ್ತರವನ್ನ ಕೂಡ ನೀಡಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ವರದಿಯನ್ನ ಬಿಡುಗಡೆ ಮಾಡಬಾರದು, ಮಾಡಿದ್ರೆ ಅದು ಯಾಕಂದ್ರೆ ಅದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡಿದ್ರೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಆ ವರದಿ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೂ ಕೂಡ ಸರ್ಕಾರ ಹಠಕ್ಕೆ ಬಿದ್ದು ಜಾತಿ ಜನಗಣತಿ ವರದಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಇದರಿಂದ ಸಿಟ್ಟಾದಂತ ಶಿವಗಂಗಾ ಅದು ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆ ಆಗುವಾಗಲೂ ಅದನ್ನ ವಿರೋಧ ಮಾಡಬೇಕು, ಸಚಿವರು ಲಿಂಗಾಯತ ಸಚಿವರು ಏನಿದ್ದಾರೆ ಅಂಕಿಅಂಶಗಳನ್ನ ಸರಿಯಾಗಿ ತೋರಿಸಿಲ್ಲ ಅಂತ ಹೇಳಿ ಸಮುದಾಯದ ಪರವಾಗಿ ಮತ್ತು ಜನಗಣತಿಯ ಪರವಾಗಿ ಒಂದು ನೇರವಾಗಿ ಮಾತನ್ನ ಹೇಳಿದ್ರು. ಆದ್ರೂ ಕೂಡ ಸರ್ಕಾರ ಅದನ್ನ ಬಹಿರಂಗ ಮಾಡಬೇಕು ಅಂತ ಹೇಳಿ ಏನು ಉದ್ದಟತನವನ್ನು ಮಾಡ್ತಾ ಇತ್ತು ಮತ್ತು ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ, ಅಂದ್ರೆ ಜಾತಿ ಜನಗಣತಿಯನ್ನ ಮಾಡ್ತಾ ಇದೆ, ಯಾರು ಹೊಟ್ಟೆ ತುಂಬಿದವರು ಈ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದಕ್ಕೆ ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ, ಹೀಗಾಗಿ ವೈಜ್ಞಾನಿಕವಾಗಿದೆ, ಕೆಲವೊಂದಿಷ್ಟು ಜನ ಮಾತಾಡಿದ್ರು ಅಂತ ಕೇಳೋಕ್ಕಾಗಲ್ಲ, ಇದನ್ನ ಬಿಡುಗಡೆ ಮಾಡೋಣ, ಬೇರೆ ಚರ್ಚೆ ಮಾಡೋಣ ಅಂತ ಹೇಳಿ ಒಂದು ಸಮರ್ಥನೆ ಕೊಡುವಂತ ಕೆಲಸವನ್ನ ಮಾಡ್ತು. ಇದು ಶಿವಗಂಗಾ ಅವರ ಕೆಂಗಣಿಗೆ ಗುರಿ ಆಯ್ತು. ಯಾಕಂತಂದ್ರೆ ಇಷ್ಟು ಹೇಳಿದ ಮೇಲೂ ಸಚಿವ ಸಂಪುಟದಲ್ಲೂ ವಿರೋಧ ಆದ್ಮೇಲೂ ಕೆಲವೊಂದಿಷ್ಟು ನಾಯಕರು ಅಂದ್ರೆ ತಮ್ಮ ಸರ್ಕಾರ ಈ ರೀತಿ ಮಾಡೋದಕ್ಕೆ ಅವರಿಗೆ ಅಸಮಾಧಾನ ಆಯ್ತು. ಹೀಗಾಗಿ ನಿಮಗೆ ವರದಿಯನ್ನ ಕೊಡ್ತೀನಿ, ಅವರಿಗೆ ನೇರವಾಗಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅಸಮಾಧಾನ ಇರೋದಂತಂದ್ರೆ ಅಲ್ಲಿ ಸಾದರ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಬಸವರಾಜ್ ಶಿವಗಂಗಾ ಮತ್ತು ಜೊತೆಗೆ ಸಾದರ ಲಿಂಗಾಯತ ಸಮುದಾಯದಲ್ಲಿ 67,000 ಕೇವಲ ಜನಸಂಖ್ಯೆಯನ್ನು ತೋರಿಸಿದ್ದಾರೆ. ಅಂದ್ರೆ ಉಪಜಾತಿ ಏನು ವೀರಶೈವ ಲಿಂಗಾಯತ ಜಾತಿ ಏನಿದೆ ಅದರಲ್ಲಿ ಕೂಡ ಉಪಜಾತಿಯಲ್ಲಿ ಇದರ ಕಡಿಮೆ ಸಂಖ್ಯೆಯನ್ನ ತೋರಿಸಿದ್ದಾರೆ. ಕೇವಲ ನನ್ನ ಕ್ಷೇತ್ರದಲ್ಲಿ 67,000 ಜನಸಂಖ್ಯೆ ಇರುವಾಗ ಹೀಗಿದ್ದು ಕೂಡ ಇಷ್ಟು ಕಡಿಮೆ ಜನಸಂಖ್ಯೆಯನ್ನು ತೋರಿಸೋಕೆ ಹೇಗೆ ಸಾಧ್ಯ? ಹೀಗಾಗಿ ಯಾವುದೇ ಕಾರಣಕ್ಕೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ನನ್ನ ಕ್ಷೇತ್ರದಿಂದಲೇ ನನ್ನ ಕಾರ್ಯಕರ್ತರ ಮೂಲಕ ನಾನು ಜಾತಿ ಗಣತಿ ವರದಿಯನ್ನ ಮಾಡ್ತೀನಿ, ಅದನ್ನ ಸರ್ಕಾರಕ್ಕೆ ಕೊಡ್ತೀನಿ, ಈ ರೀತಿಯಾಗಿರುವಂತದ್ದು ಇದನ್ನ ಹೇಗೆ ಒಪ್ಪೋಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತೀನಿ ಅಂತ ಹೇಳಿ ನೇರವಾಗಿ ಸರ್ಕಾರಕ್ಕೆ ಸಡ್ಡು ಹೊಡೆದು ಈ ರೀತಿಯಾಗಿ ಜಾತಿ ಗಣತಿಯನ್ನ ತಮ್ಮ ಕ್ಷೇತ್ರದಲ್ಲಿ ಮಾಡಿಸಿ ಸರ್ಕಾರಕ್ಕೆ ವರದಿ ಕೊಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾರೆ. 12 ದಿನಗಳಲ್ಲೂ ಕೂಡ ಜಾತಿ ಗಣತಿಯನ್ನ ಮಾಡ್ತಾರೆ. ಕೆಲವೊಂದಿಷ್ಟು ವೋಟರ್ ಲಿಸ್ಟ್ ಅನ್ನು ಹಿಡಿದು ಸಿಇಒ ಅವರ ಕಾರ್ಯಕರ್ತರು ನೇರವಾಗಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ ಎಲ್ಲ ವರದಿಯನ್ನ ತೆಗೆದುಕೊಂಡು ಮತ್ತು ಮಕ್ಕಳಿಂದ ಹಿಡಿದು ಎಲ್ಲ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಈ ವರದಿಯನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಕ್ಕೆ, ಅವ್ರದೇ ಸರ್ಕಾರದ ವಿರುದ್ಧ ಮುಗಿಬೀಳಕ್ಕೆ ಸಿದ್ಧರಾಗಿದ್ದಾರೆ. ಮತ್ತು ಜೊತೆಗೆ ಅವೈಜ್ಞಾನಿಕ ಯಾಕೆ ಅನ್ನೋದಕ್ಕೆ ಸಮರ್ಥನೆ ಕೊಡೋಕೆ ಈ ಒಂದು ವರದಿನ ಅವರೇ ಸಿದ್ಧಪಡಿಸ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಮಹದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.